ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತಿನ ಸಂಚಿಕೆಯಲ್ಲಿ ನಾನು ಬಹಳ ವಿಶೇಷವಾದಂಥದ್ದು, ಅದರಲ್ಲೂ ಗಂಡಸರಿಗೆ ಪ್ರಯೋಗ ಮಾಡಿಬಿಟ್ಟಿರ್ತಾರೆ. ನಾವು ಮೊನ್ನೆ ಯಾರೋ ಪಬ್ಲಿಕ್ ಕಾಲ್ ಮಾಡಿದ್ರು ನಮಗೆ. ನಮ್ಮ ಫ್ರೆಂಡು ಹಸ್ಬೆಂಡು ಮನೆ ಬಿಟ್ಟು ಹೊಟ್ಟೋದ್ರು. ಬಟ್ ಅವ್ರ ಮನೆಗೆ ಬರೋಕ್ವಾಗ ಹೆಂಗೆ ಬಂತು ಅಂದರೆ ಡೆಡ್ ಬಾಡಿ ಬಂತು ನಮಗೆ. ಅವರಾಗಿದ್ದು ಅವ್ರು ಸತ್ತೋದ್ರಾ ಅಥವಾ ಯಾರೋ ಸಾಯಿಸ್ಬಿಟ್ರಾ ಅಂತ ನನಗೆ ಕಾಲಲ್ಲಿ ಕೇಳಿದ್ರು ಪಾಪ ಯಾರೋ ಒಬ್ಬರು ಮೊನ್ನೆ. ಇದೇ ಥರ ಭಾಳಷ್ಟು ಜನಕ್ಕಾಗಿದೆ ಇವತ್ತಿನ ದಿವಸ. ನೋಡಿ, ಇವಾಗ ಒಂದು 6 ತಿಂಗಳಿದೆ, ನಂತರ ಯಾರೋ ಒಬ್ಬರು ಬಂದರು. ಆ ಯಮ್ಮಗಳು ಅಂತ ಹೇಳ್ತಾ ಇದ್ದಾರೆ. ಏನಾಯ್ತು ಹೇಳಮ್ಮ ಅಂತಂದಾಗ, ನನ್ನ ಗಂಡ ಮನೆ ಬಿಟ್ಟು ಹೋಗಿ 3 ವರ್ಷ ಆಯಿತು. ನನ್ನ ಗಂಡನ ಹೆಸರಲ್ಲಿ 10 ಎಕರೆ ಜಮೀನಿದೆ, ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ, ಮತ್ತು ಸುಮಾರು ಮನೆಗಳಿದೆ, ಬಾಡಿಗೆ ಕೊಟ್ಟಿದ್ದೀವಿ. ಆದರೆ ನನ್ನ ಗಂಡ ಗೊತ್ತಿಲ್ಲದೇ ಯಾರೋ ಒಂದು ಲೇಡಿ ಜೊತೆ ಸಂಪರ್ಕ ಇತ್ತು. ಅದನ್ನೆಲ್ಲ ನಾವು ಸರಿಪಡಿಸಿ ಅವಳಿಂದ ಬಿಡುಗಡೆ ಮಾಡಿದ್ವಿ ನಾವು. ಅಪ್ಪಿತಪ್ಪಿ ನನ್ನ ಗಂಡ ಯಾರೋ ಒಂದು ಪರಿಸ್ಥಿತಿ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದ. ಕೊನೆಗೆ ಅದನ್ನೆಲ್ಲ ನಾವು ದೊಡ್ಡವರೆಲ್ಲ ಸೇರಿಕೊಂಡು ತೀರ್ಮಾನ ಮಾಡಿ ಅದನ್ನು ಬಿಡುಗಡೆ ಮಾಡಿ ಚೆನ್ನಾಗಿದ್ದು ನನ್ನ ಗಂಡ ನನ್ನ ಜೊತೆ. ಅವಳ ಜೊತೆ ಹೋಗ್ತಿರಲಿಲ್ಲ, ಎಂಥದ್ದು ಇಲ್ಲ. ಅವಳೇನು ಮಾಡಿದಾಳೆ, ಆಸ್ತಿಗೋಸ್ಕರ ಏನು ಮಾಡಿಬಿಟ್ಲು, ನನ್ನ ಗಂಡ ಅವಳನ್ನ ಬಿಟ್ಟು 3 ವರ್ಷ ಆಗಿದೆ, ಆದರೂ ಮಧ್ಯೆ ಟಾರ್ಚರ್ ಮಾಡ್ತಿದ್ಲು. ನನ್ನನ್ನು ನೀನು ಇಟ್ಕೊಂಡಿದ್ಯಾ, ನನಗೇನು ಕೊಡಲಿಲ್ಲ, ನೀನು ಇಷ್ಟು ದಿವಸ ನನಗೆ ಮೋಸ ಮಾಡಿದೆ, ಹಾಗೆ ಹೀಗೆ ಅಂತೇಳಿ ಟಾರ್ಚರ್ ಮಾಡ್ತಿದ್ಲು. ಆದರೂ ನನ್ನ ಗಂಡ ನಂತೆಲ್ಲ ಹೇಳ್ತಾ ಇದ್ದ, ನೋಡಿ ಈ ಥರ ಮಾಡ್ತಾಳೆ ಅವಳು, ಫೋನ್ ಮಾಡ್ತಾಳೆ, ಥ್ರೆಟ್ ಮಾಡ್ತಾಳೆ, ನನಗೆ ಹಿಂಸೆ ಕೊಡ್ತಾಳೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ನೋಡಿ, ಒಂದು ದಿನ ಎಲ್ಲೋ ಹೋಗ್ತಿದ್ರಂತೆ, ಯಾವುದೋ ಒಂದು ಕೆಲಸಕ್ಕೋ ಏನೂ ಗೊತ್ತಿಲ್ಲ, ಎದುರು ಸಿಕ್ಕಿದ್ಲಂತ ಅವಳು. ಯಾರು? 2ನೇ ಹೆಂಡತಿ. ಅವಳು ನಿಜವಾದ ಮದುವೆ ಆದವಳಲ್ಲ ಅವಳು. ಆ 2ನೇ ಹೆಂಡತಿ ಅವನು ನೋಡಿಬಿಟ್ಟು ವಾಪಸ್ಸೆಲ್ಲೋ ಒಂದು ಕಡೆ ಕರ್ಕೊಂಡು ಹೋದ್ಲಂತೆ. ಕರ್ಕೊಂಡು ಹೋಗ್ಬಿಟ್ಟು ಒಂದು 10 ನಿಮಿಷ ಕೂರಿಸ್ಬಿಟ್ಟು ಮಾತುಕತೆ ಆಡಿ, ನೀನು ನನ್ನ ಬಿಟ್ಟು 3 ವರ್ಷ ಆಯಿತು, ನನಗೇನು ಕೊಟ್ಟಿಲ್ಲ ನೀನು, ನನಗೆ ಕೇರೆ ಮಾಡ್ತಿಲ್ಲ ನೀನು, ಹಾಗೆ ಹೀಗೆ ಅಂತ ಎಲ್ಲ ಅವನು ಏನು ಕೊಡಬೇಕೋ ಕೊಟ್ಟು ನಾನು ಮಾಡಿಬಿಟ್ಟು ಬಂದಿದ್ದಿಲ್ಲ, ಮತ್ತೇನಂತ ಡಿಮ್ಯಾಂಡ್ ಮಾಡ್ತೀನಿ ಅಂತ ಕೇಳಿದಾಗ, ಅವಳು ಕೂತಿದ್ದಾಗ ಇದ್ದಕ್ಕಿದ್ದಾಗೆ ವ್ಯಾನಿಟಿ ಬ್ಯಾಗಿಂದ ಕತ್ರಿ ತೊಗೊಂಬಿಟ್ಟು ಅವನು ಕೂದಲು ಕಟ್ ಮಾಡಿಬಿಟ್ಟಂತೆ. ಈ ಕಡೆ ಪೋರ್ಷನಲ್ಲಿ ಕೂದಲು ಕಟ್ ಮಾಡ್ಕೊಂಡು ತೊಗೊಳಂತ. ಹೋಗಿ ನೀ ಏನು ಕೊಡಬೇಡ ಹೋಗು ಅಂತ. ಇವನು ಅಂಥದ್ದೇನು ಏನು ಹೋದ್ರಾಯ್ತು ಅಂತ ಸುಮ್ಮನೆ ಬಂದುಬಿಟ್ಟಿದ್ದಾನೆ. ಮನೆಗೆ ಬಂದು ಮೊದಲನೇ ಹೆಂಡತಿ ಹತ್ರ ಹೇಳ್ತಾನೆ, ಇವತ್ತು ಅವಳು ಮತ್ತೆ ಸಿಕ್ಕಿದ್ಲು ನನಗೆ, ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋಟ್ಲ್ ಹತ್ರ ಎಲ್ಲ ಕೂತು ಮಾತಾಡಿ ನನಗೆ ಭಾಳ ಟಾರ್ಚರ್ ಮಾಡಿದ್ಲು. ಹೋಗ್ಬೇಕಾದ್ರೆ ಕೂದಲು ಕಿತ್ಕೊಂಡು ಹೊಟ್ಟೋಗ್ಬಿಟ್ಲು, ಈ ಕಡೆ ಪೋಷಲ್ಲಿ ಕಟ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಲು ನಂದು ಅಂತ ಹೇಳಿದ್ಲಂತೆ. ಆಗ ಅವ್ಳಿಗೆ ಗೊತ್ತರ ಅನುಮಾನ ಬಂತು, ಓಲಿ ಬಿಡಿ ಅಂಥೇಳಿ. ಅವಳು ಕೂದಲು ಕಟ್ ಮಾಡ್ಕೊಂಡೋದು ಒಂದು ವಾರಕ್ಕೆ ಮನೆ ಬಿಟ್ಟು ಹೋದ ಗಂಡ 3-4 ವರ್ಷ ಬರಲೇ ಇಲ್ವಂತೆ. 3-4 ವರ್ಷ ಗಂಡ ಬರಲಿಲ್ಲ. ಆಮೇಲೆ ಒಂದು ಇದಕ್ಕಿದ್ದಾಗೆ ಯಾರೋ ಒಬ್ಬರು ಫೋನ್ ಮಾಡಿ ಹೇಳಿದಂತೆ, ನೋಡಿ ಇವನು ನಿಮ್ಮ ಮನೆಯವರ ಯಾರೋ ಬಂದು ನೋಡಿ, ಇವರು ಸತ್ತೋಗಿದ್ದಾರೆ, ಪತ್ತೆ ಹಚ್ಚಿ ಅಂತ ಪೊಲೀಸ್ ಸ್ಟೇಷನ್ದ ಫೋನ್ ಬಂದಂತೆ. ಅವರು ಏನಿದೆಯೋ ಅಂತ ನೋಡ್ಬಿಟ್ಟು ಸಡನ್ನಾಗಿ ಅವ್ರು ಹೋಗಿ ನೋಡಿದ್ರಂತೆ, ಸತ್ತಿರೋದು ನನ್ನ ಗಂಡ ಅಂತ ಹೇಳ್ತಾರೆ ಅವರು. ಆಗ ಅವರು ಡೆಡ್ ಬಾಡಿ ಕೊಟ್ಟಂತೆ. ಸತ್ತು ಅಲ್ಲಿ 4 ದಿನ ಆಗಿತ್ತಂತೆ. ಇದು ಕೆಲವು ಜನ ಮನೆ ಬಿಟ್ಟು ಹೊರಗೋಗಿ
ಏನೋ ಒಂದು ರೀತಿಯಲ್ಲಿ ಸಾಯಬೇಕು ಅವರು, ಇಲ್ಲ ಅವರೇ ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಇಲ್ಲ ಅವರೇ ಯಾವ್ದಾದ್ರು ಒಂದು ಬಸ್ಗೋ ಕಾರ್ಗೋ ರೈಲ್ಗೋ ಏನಕ್ಕೋ ಸಿಕ್ಕಾಕೊಂಡು ಸತ್ತೋಗ್ಬೇಕು, ಇಲ್ಲ ಯಾರೋ ಒಬ್ಬರು ಮರ್ಡರ್ ಮಾಡಬೇಕು. ಈ 3 ವಿಧದಲ್ಲಿ ಕೇಶಪ್ರಯೋಗ ಅಂತ ಮಾಡ್ತಾರೆ. ಕೇಶಪ್ರಯೋಗದ ನಾವು ತೊಗೊಂಡಿರೋ ಕೂದಲು ತೊಗೊಳ್ತಾರೆ, ಕೂದಲು ಯಾವಾಗ ತಲೆಯಿಂದ ಕಿತ್ಕೊಂಡು ಹೋಗಿ ಪ್ರಯೋಗ ಮಾಡ್ತಾರೋ ಬುದ್ಧಿ ಭ್ರಮಣೆ ಆಗಿಬಿಡುತ್ತದೆ, ಬುದ್ಧಿ ವಿಕಲ್ಪ ಆಗತ್ತೆ, ವಿಕೃತಿ ಸ್ವಭಾವಕ್ಕೆ ಕನ್ವರ್ಟ್ ಆಗುತ್ತೆ ನಮ್ಮ ಬುದ್ಧಿ. ಅದರಿಂದ ತಲೆ ಕೂದಲು ಯಾವತ್ತು ಯಾರಿಗೂ ಕೊಡಬಾರ್ದು, ಕೊಟ್ಟರು ಕೂಡ ಅದನ್ನು ನಿಷ್ಫಲ ಆಗೋಂಗೆ ಮಾಡಬೇಕು. ಅದಕ್ಕೊಂದು ಹಿಂದೆ ಕಾಲದ ತಂತ್ರಗಳಲ್ಲೇ ಮಾಡ್ತಾಯಿದ್ರು. ನಾವು ಎಷ್ಟೇ ಕೂದಲು ಕಿತ್ಕೊಂಡು ಹೋದ್ರೂ ಅವನೇನು ಮಾಡ್ಕೊಳ್ಬಾರ್ದು, ಅವನೇನೋ ಮಾಡೋರು ನಮ್ಗೆ ತಟ್ಟಬಾರ್ದು. ಬೇಕಾದ್ರೆ ಇಡೀ ಕೂದಲು ನಾವೇ ಕೊಟ್ಬಿಟ್ಟು ತೊಗೊಂಡು ಅವನು ಏನಾರು ಮಾಡ್ಕೊಳ್ಳಿ, ಆದರೆ ಅವ್ನು ಮಾಡಿದ ಪ್ರಯೋಗ ನಮಗೆ ಅಟ್ಯಾಕ್ ಆಗಬಾರ್ದು, ಇನ್ಫೆಕ್ಷನ್ ಆಗಬಾರ್ದು ಅನ್ನೋದಕ್ಕೆ ಭಾಳಷ್ಟು ಪ್ರಯೋಗಗಳು ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಇದು ಕೇಶ ಪ್ರಯೋಗ, ಕೇಶ ಬುದ್ಧಿಭ್ರಮ ಪ್ರಯೋಗ ಅಂತ. ಕೇಶದಿಂದ ಬುದ್ಧಿಭಂಗ ಪ್ರಯೋಗ ಮಾಡ್ತಾರೆ. ಮನೆ ಬಿಟ್ಟು ಹೊಟ್ಟೋಗ್ಬಿಡ್ಬೇಕು, ಹೋದ್ಮೇಲೆ ಆ ಬೊಂಬೆಗೆ ಕೆಲವು ಪ್ರಯೋಗಗಳು ಮಾಡ್ತಾರೆ. ಆ ಪ್ರಯೋಗ ಮಾಡಿದ್ರೆ ಅವನೇ ಬಸ್ ಸಿಕ್ಕಾಕೋಬೋದು, ಟ್ರೈನಿಗೆ ಸಿಕ್ಕಾಕೊಂಡು ಸಾಯ್ಬೋದು, ಏನೋ ಒಂದು ರೀತಿಯಲ್ಲಿ ಸತ್ತೋಗೋಂಗೆ ಮಾಡಿಬಿಡ್ತಾರೆ. ಈ ರೀತಿ ಏನಾದ್ರು ಪ್ರಯೋಗಗಳು ನಮ್ಮ ಮನೆಯಲ್ಲಿ ಇವತ್ತಿಲ್ಲ, ನಾಳೆ ಮಾಡ್ಬೋದು ಯಾರಾದರೂ. ಕೇವಲ ಆಸ್ತಿಗೋಸ್ಕರ, ದೇಹ ಸುಖಕ್ಕೋಸ್ಕರ, ಜಿದ್ದು, ಕೋಪ, ಅಸೂಯೆ ಇವಕ್ಕೆಲ್ಲ ಈ ಥರ ಪ್ರಯೋಗ ಮಾಡಿಬಿಡ್ತಾರೆ. ಅವ್ನು ನನಗೆ ದಕ್ಕಲಿಲ್ವಲ್ಲ, ಅವನ ಆಸ್ತಿ ನನಗೆ ಬರಲಿಲ್ವಲ್ಲ, ಕೊನೆಗೂ ನಾನು 3 ವರ್ಷ ನನ್ನ ಜೊತೆ ಇದ್ದು ಮೊದಲನೇ ಹೆಂಡತಿ ಮಾತು ಕೇಳ್ಕೊಂಡು ಹೊಟ್ಟೋಗ್ಬಿಟ್ನಲ್ಲ, ಇವನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಆ ಇಟ್ಕೊಂಡಿದ್ದಂಥ ಹೆಂಗಸು ಏನು ಮಾಡಿದಾಳೆ, ಅವನು ಕೂದಲು ತೊಗೊಂಡೋಗಿ ಕೇಶ ಬುದ್ಧಿಭಂಗ ಪ್ರಯೋಗ ಅಂತ, ಕೇಶಯುಕ್ತ ಬುದ್ಧಿಭಂಗ ಪ್ರಯೋಗ ಅಂತ ಪ್ರಯೋಗ ಇದೆ. ಅದನ್ನು ಮಾಡಿಬಿಡ್ತಾಳೆ. ಮಾಡಿದ ತಕ್ಷಣ ಅವ್ನು ಮನೆ ಬಿಟ್ಟು ಹೋದ. ಮನೆ ಬಿಟ್ಟು 3-4 ವರ್ಷ ಹೋದ್ಮೇಲೆ ಸತ್ತು ಹೆಣ ಹೆಂಡತಿ ಕೈಗೆ ಸಿಕ್ತು. ಇದು ಮೊದಲನೇ ಹೆಂಡತಿಗೂ ಲಾಸು, ಇಟ್ಕೊಂಡಿದ್ದೊಳಗೂ ಲಾಸು, ಕೊನೆಗೇನೂ ಆಗಲಿಲ್ಲ. ಆದರೆ ಅವಳೇನು ಮಾಡಿದಾಳೆ, ಆ ಕೆಲವು ಆಸ್ತಿಗಳೆಲ್ಲ ಬರ್ಸ್ಕೊಂಡ್ಬಿಟ್ಟಿದ್ಲು ಮುಂಚೆನೇ ಅವನ ಹತ್ರ. ನೋಡಿ, ಈ ಥರ ಎಲ್ಲ ಮಾಡ್ತಾರೆ. ಯಾವಾಗ ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂದಾಗ ಬುದ್ಧಿಭಂಗ ಪ್ರಯೋಗ ಮಾಡಿಬಿಡ್ತಾರೆ. ಓಕೆ, ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಅಂದರೆ ಮಾಟಮಂತ್ರ ತಂತ್ರದ ಪ್ರಯೋಗದಿಂದ ಬುದ್ಧಿ ಭ್ರಮಣೆ ಆಗೋದ ವಿಚಾರ ಬಗ್ಗೆ ನೀವು ಹೇಳ್ತಾ ಇದ್ರಿ ಇವತ್ತಿನ ಸಂಚಿಕೆಯಲ್ಲಿ. ಅಂದರೆ ಬರೀ ಕೂದಲನ್ನು ಮಾತ್ರ ಈ ಪ್ರಯೋಗದಲ್ಲಿ ಬಳಸಲಾಗುತ್ತೆ, ಅಥವಾ ಯಾವ ರೀತಿಯಾದಂಥ ವಸ್ತುಗಳನ್ನು ಇಟ್ಕೊಂಡು ಈ ರೀತಿಯಾದಂಥ ಮಾಟಮಂತ್ರ ತಂತ್ರದ ಪ್ರಯೋಗವನ್ನು ಮಾಡ್ತಾರೆ? ನೋಡಿ, ನಮ್ಮ ಕೂದಲು, ಪ್ರತಿಯೊಂದು ಕೂದಲಲ್ಲೂ ನಮ್ಮ ಚಿಂತನೆ, ಒಳ್ಳೆ ಭಾವನೆಗಳೆಲ್ಲ ಇರ್ತದೆ. ಓಕೆ. ನಮ್ಮ ಕೂದಲಲ್ಲಿರೋಷ್ಟು ಶಕ್ತಿ ಯಾವುದಲ್ಲೂ ಇಲ್ಲ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಅವ್ರು ಬಿಟ್ಟಿದ್ದಂಥ ಜಟೆ ಇದೆಯಲ್ಲ, ಶಿಕೆ, ಅದನ್ನು ಮರಕ್ಕೆ ಸುತ್ತಬಿಟ್ಟು ಮರ ಎಳೆದು ಬೀಳಿಸ್ಬಿಡ್ತಾ ಇದ್ರಂತೆ. ಅಷ್ಟು ಶಕ್ತಿ ಇದೆಯಂತೆ ಕೂದಲಿಗೆ. ಒಂದು, ಈ ಕೂದಲಿನಲ್ಲಿ ನಮ್ಮದು ಎಲ್ಲ ಶ್ರುತಿ ಸ್ಮೃತಿಗಳು ಎರಡೂ ಇರ್ತದಂತೆ. ಓದಿದ್ದು, ನೋಡಿದ್ದು, ಕೇಳಿದ್ದೆಲ್ಲ ಇರ್ತದಂತೆ ಕೂದಲಲ್ಲಿ. ಆದ್ದರಿಂದ ಆ ಕೂದಲನ್ನೇನಾದ್ರು ನಾವು ತೊಗೊಂಡೋಗ್ಬಿಟ್ಟು ಕೇಶಯುಕ್ತ ಬುದ್ಧಿಭಂಗ ಪ್ರಯೋಗಕ್ಕೆ ಏನಾದ್ರು ಪ್ರಯೋಗ ಮಾಡಿಬಿಟ್ಟು ಅಂತಂದರೆ ಬಾಡಿ ಎಲ್ಲ ಚೆನ್ನಾಗಿರುತ್ತೆ, ಒಳಗಡೆ ಬುದ್ಧಿ ಮಾತ್ರ ಚೇಂಜ್ ಆಗಿಬಿಡುತ್ತೆ. ಯಾಕೆಂದರೆ ಆ ಕೂದಲಿಗೆ ರೂಟ್ ಇದೆಯಲ್ಲ, ಆ ರೂಟಲ್ಲಿ ನ್ಯೂರಾನ್ಸ್ಗೆ ಸೆಕ್ಯೂರಿಟಿ ಕೊಟ್ಟಿರ್ತದೆ. ಯಾವಾಗ ಆ ಕೂದಲು ತೊಗೊಂಡೋಗ್ಬಿಡ್ತೀವಿ, ಆ ಕೂದಲಿಗೆ ನಮ್ಮ ಒರಿಜಿನಲ್ ಕೂದಲು ತೊಗೊಂಡೋಗಿದ್ದು ಕೂದಲು, ಆ ಒರಿಜಿನಲ್ ಈಗ ನನ್ನ ತಲೆ ಮೇಲಿರೋ ಕೂದಲು ಎರಡಕ್ಕೂ ಕನೆಕ್ಟ್ ಆಗೋದಕ್ಕೆ ಸೇಮ್ ಕೂದಲಲ್ವಾ. ಅದರಿಂದ ಕೂದಲು ಟೆಲಿಪತಿ ಹೊಟ್ಟೋಗುತ್ತದು. ಹೋಗ್ಬಿಟ್ಟು ಮನೆ ಬಿಟ್ಟು ಬಾ, ನೀರಿಗೆ ಬಿಡು, ನೇಣು ಹಾಕೋ, ಬಸ್ಸು ಸಿಗಾಕೋ, ಟ್ರೈನ್ ಟ್ರ್ಯಾಕ್ ಮೇಲೆ ಮಲ್ಕೋ, ಟ್ರೈನ್ ಹೋಗಲಿ ನಿನ್ನ ಮೇಲೆ, ಇದೆಲ್ಲ ಮತಿ ಕೊಡುತ್ತೆ. ಅಲ್ಲಿ ಏನು ಪಾಠ ಹೇಳ್ತಾನೋ ಮಂತ್ರದಲ್ಲಿ ಪ್ರಯೋಗ ಮಾಡುವಾಗ ಅದೇ ಪ್ರಕಾರ ನಡೆದೋಗುತ್ತೆ. ಈ ಪ್ರಯೋಗ ಬಹಳಷ್ಟು ಜನಕ್ಕೆ, ಅದರಲ್ಲೂ ನಮ್ಮ ಕರ್ನಾಟಕದ 1-2 ಕಡೆ ಮಾಡ್ತಾರೆ. ಅದು ಬಿಟ್ಟರೆ ಒರಿಸ್ಸಾದಲ್ಲಿ ಜಾಸ್ತಿ ಇದು ಮಾಡ್ತಾರೆ. ಅದನ್ನು ಮೈಸೂರು ಕೆಲವು ಭಾಗದಲ್ಲಿ, ಒಂದು ಸುತ್ತಮುತ್ತ ಹಳ್ಳಿಲಿ ಕೆಲವು ಜನ ಮಾಡ್ತಾರೆ ಈ ಪ್ರಯೋಗ. ಕೇಶಯುಕ್ತ ಬುದ್ಧಿಭಂಗ ಪ್ರಯೋಗ ಅಂತ ಇದಕ್ಕೆ ಹೆಸರು, ಅಥವಾ ವಲಸೆ ಪ್ರಯೋಗ ಅಂಥೇಳಿ, ವಿಸರ್ಜನ ಪ್ರಯೋಗ ಅಂತಾರೆ. ಅಂದರೆ ವಿಸರ್ಜನೆ, ಮನೆಯಿಂದ ವಿಸರ್ಜನೆ ಆಗೋದು, ನಿರ್ಗಮನ ಆಗೋದು. ಇದಕ್ಕೆಲ್ಲ ಮಾಡಬೇಕಾದ್ರೆ ಒಟ್ಟುಕ ಭೈರವನ್ನು ಯೂಸ್ ಮಾಡ್ತಾರೆ. ಒಟ್ಟುಕ ಭೈರವ ದೇವರನ್ನ ಯೂಸ್ ಮಾಡಿಬಿಟ್ಟು ಈ ಪ್ರಯೋಗನ ಮಾಡ್ತಾ ಇರ್ತಾರೆ, ಸಿದ್ಧಿ ಮಾಡ್ಕೊಂಡ್ಬಿಡ್ತಾರೆ. ಅದರಲ್ಲಿ ಇನ್ನೊಂದು ಯಾವುದೋ ಒಂದು ಕೇಸ್ ಇದೇ ಥರ ಮೊನ್ನೆ ನಾನು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಾಗ, ಸುಮಾರು ಅವರು ಒಳ್ಳೆ ಗೌರ್ಮೆಂಟ್ ಎಂಪ್ಲಾಯಿ, 5 ವರ್ಷ ಆಯಿತು ಮನೆ ಬಿಟ್ಟು ಹೋಗಿ ಇವತ್ತವರೆಗೂ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ಅವರು ಬದುಕಿದ್ದಾರೋ ಸತ್ತಿದ್ದಾರೋ ಅಂತ ಗೊತ್ತಿಲ್ಲ ಅಂತೇಳಿ ಅವ್ರು ಕೇರಳಗೆ ಹೋದ್ರಂತೆ, ಅಲ್ಲಿ ಯಾರೋ ಕೇಳದಂತೆ ಅವರು ಸತ್ತೋಗಿದ್ದಾರಂತೆ.
ಅಷ್ಟಮಂಗಲ ಪ್ರಶ್ನೆ, ರಮಣಶಾಸ್ತ್ರ, ಎಲ್ಲ ಥರ ಶಾಸ್ತ್ರಗಳೆಲ್ಲ ನೋಡಿದ್ರು ಕೂಡ ಅವ್ರು ಸತ್ತೋಗಿದ್ದಾರೆ ಅಂತ ಬಂತಂತೆ. ಸತ್ತೋಗಿದ್ದಾರೆ ಅಂತ ಡಿಕ್ಲೇರ್ ಮಾಡಲಿಕ್ಕೆ ಅವ್ರಿಗೇನು ಪ್ರೂಫ್ ಇಲ್ಲ. ಗೌರ್ಮೆಂಟ್ ಜಾಬಲ್ಲಿ ಇದ್ದವರು ಆ ಜಾಬ್ ಅವ್ರ ಮಗನಿಗೆ ಕೊಡಬೇಕು ಅಂತ ಭಾಳ ತೀರ್ಮಾನ ಮಾಡ್ಕೊಂಡಿದ್ರು. ನಿಮ್ಮ ತಂದೆ ಸತ್ತಿದ್ರೆ ಸರ್ಟಿಫಿಕೇಟ್ ತೊಗೊಂಬಂದು ಕೊಡಿ, ನಾವು ನಿಮ್ಮ ಜಾಬ್ ಕೊಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಸತ್ತಿದಂತೆ ಯಾರು ಸರ್ಟಿಫೈ ಮಾಡ್ತಾರೆ? ಯಾರೂ ಇಲ್ಲ. ಮನೆ ಬಿಟ್ಟು 5 ವರ್ಷ ಆಗಿದೆ, ಬಂದಿಲ್ಲ ಗಂಡ ಇನ್ನು ಮನೆಗೆ. ಕೆಲ್ಸಕ್ಕೆ ಹೋದವರು ಸಂಜೆ ಆದರೂ ಮನೆಗೆ ಬಂದಿಲ್ಲ ಅಂತ ಹೆಂಡತಿ ಒಂದು 10 ಗಂಟೆ ತನಕ ಕಾಯ್ದಿದ್ದಾರೆ. 2 ದಿನ ನೋಡಿದ್ರು, 3 ದಿನ ನೋಡಿದ್ರು, 4 ದಿನ ನೋಡಿದ್ರು, ಬಂದಿಲ್ಲ. ಆಫೀಸ್ಗೆಲ್ಲ ಹೋಗೋದು ಕೇಳಿದ್ರು, ಇಲ್ಲೇ ಚೆನ್ನಾಗಿದ್ರು ನಮ್ಮ ಬಾಸು, ಇಲ್ಲೇ ಇಷ್ಟೊತ್ತು ಚೆನ್ನಾಗಿ ಮಾತಾಡ್ಕೊಂಡದಲ್ಲ, ಸಂಜೆನೇ ಮನೆ ಬಿಟ್ರಲ್ಲ, ಮನೆಗೆ ಹೋಗಿಲ್ವಾ ಅಂತ ಅಲ್ಲಿ ಸಬ್ಬಾರ್ಡಿನೇಟ್ಸು ಆಫೀಸಲ್ಲೇ ಹೇಳೋದಂತೆ. ನೋಡಿ, 5 ವರ್ಷ ಆದರೂ ಮನೆಗೆ ಬರ್ದೋದವರು 5 ವರ್ಷ ಆದ ನಂತರ ಅವ್ರಿಗೆ ಡೆಡ್ ಬಾಡಿ ಸಿಕ್ತಂತೆ. ಎಲ್ಲಿ ಡೆಡ್ ಬಾಡಿ ಸಿಕ್ತು ಅಂತಂದರೆ ಚಾಮುಂಡಿ ಬೆಟ್ಟದ ಹತ್ರ ಒಂದು ಸಣ್ಣ ಯಾವುದೋ ಒಂದು ನಿರ್ಜನವಾದ ಪ್ರದೇಶ, ಅಲ್ಲೆಲ್ಲ ಬರೀ ಗಿಡ ಕೆಸರುಗಳೆಲ್ಲ ಇದೆಯಂತೆ. ಆ ಜಾಗದಲ್ಲಿ ಹೆಣ ಸಿಕ್ತಂತೆ. ಯಾಕೆ ಅವ್ರಿಗೆ ಹೆಂಗೆ ಗೊತ್ತಾಯ್ತು ಅಂದರೆ, ಆ ಹೆಣ ಬಿದ್ದಾಗ ಕಾಗೆಗಳೆಲ್ಲ ಮುತ್ಕೊಂಡಿತ್ತಂತೆ ಆ ಸುತ್ತ ಸರೌಂಡಿಂಗ್ಸು. ಯಾರೋ ಹೋಗಿ ನೋಡೋದಂತೆ, ಯಾಕೆ ಇಷ್ಟೊಂದು ಕಾಗೆಲ್ಲ ಹಾರಾಡ್ತಿದೆಯಲ್ಲ, ಏನಾಗಿದೆ ನೋಡಿದಾಗ ಅಲ್ಲಿ ಹೆಣ ಬಿದ್ದಿರೋದು ನೋಡೋದಂತೆ. ಆಗ ಪೊಲೀಸರು ಇದೆಲ್ಲ ಮಾಡಿದಾಗ, ಇವರೊಬ್ಬರು ಆಫೀಸಲ್ಲಿ ಸತ್ತು ಬಂದಿದ್ದಾರೆ ಅಂಥೇಳಿ. ಇದನ್ನು ಯಾರು ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದಾಗ ಅದರಲ್ಲಿ ನೋಡಿದಾಗ ಅದೇ ಆಫೀಸ್ನಲ್ಲಿ, ಅವ್ರು ಕೆಲಸ ಮಾಡೋಂಥ ಆಫೀಸ್ನಲ್ಲಿ ಒಬ್ಬ ಯಾರೋ ವ್ಯಕ್ತಿ ನನಗೆ ಸಿಗಬೇಕಾದಂಥ ಪ್ರಮೋಷನ್ನು ಇವನು ಸಿಕ್ಬಿಡ್ತಲ್ಲ, ಯಾವುದೋ ಒಂದು ಕ್ಯಾಸ್ಟ್ ಮೇಲೆ ಸಿಕ್ಬಿಡ್ತು, ಅವ್ರಿಗೆ ರಿಸರ್ವೇಷನ್ ಕೋರ್ಟದ ಮೇಲೆ ಪ್ರಮೋಷನ್ ಸಿಕ್ಬಿಡ್ತು, ನನಗೆ ಸಿಕ್ಕಿಲ್ವಲ್ಲ, ನನ್ನನ್ನು ಟ್ರಾನ್ಸ್ಫರ್ ಆಯ್ತಲ್ಲ ಅಂಥೇಳಿ ಅವನ್ನ ಕೇಶ ತೊಗೊಂಡು ಹೆಂಗೋ ಕಲೆಕ್ಟ್ ಮಾಡಿದ್ದಾನೆ ಕೂದಲು ತೊಗೊಂಡೋಗ್ಬಿಟ್ಟು ಸೇಮ್ ಕೇಶಯುಕ್ತ ಬುದ್ಧಿಭಂಗ ಪ್ರಯೋಗಕ್ಕೆ ಮಾಡಿಸ್ಬಿಟ್ಟಿದ್ದಾನೆ. ಅವನ ಮನೆ ಬಿಟ್ಟು ಹೋಗಿ ಕೊನೆಗೆ ಆ ಪೊಸಿಷನ್ಗೆ ಯಾರು ಮಾಟ ಮಾಡಿಸಿದ್ನಲ್ಲ ಅವನೇ ಅಲ್ಲಿಗೆ ಹೋದ. ಆದರೆ ಅಲ್ಲಿದ್ದಂಥ ವ್ಯಕ್ತಿ ಸತ್ತು ಹೋದ. ಇದರಿಂದ ಅವನಿಗೆ ಏನೂ ಲಾಭ ಇಲ್ಲ, ಒಂದು ಪ್ರಮೋಷನ್ ಸಿಕ್ಕಿರ್ಬೋದು ಅಷ್ಟೇ, ಆದರೆ ಮಹಾಪಾಪಿ ಆಗಿಬಿಟ್ಟ ಆ ಮಾಟ ಮಂತ್ರ ತಂತ್ರಗಳನ್ನು ಮಾಡಿಸಿ. ಹೀಗೆ ಭಾಳಷ್ಟು ಜನ ಈ ಪ್ರಯೋಗಗಳನ್ನು ಮಾಡಿ ಮಕ್ಕಳು ಮನೆ ಬಿಟ್ಟು ಹೋಗೋಂಗೆ ಮಾಡ್ತಾರೆ, ಗಂಡ ಮನೆ ಬಿಟ್ಟು ಹೋಗೋಂಗೆ ಮಾಡ್ತಾರೆ, ಹೆಂಡತಿ ಮನೆ ಬಿಟ್ಟು ಹೋಗೋಂಗೆ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾರಲ್ವಾ, ಎಲ್ಲ ಮಾಟ ಮಾಡಿಬಿಟ್ಟು ಎಲ್ಲ ಇದು ಮಾಡ್ತಾರೆ. ನೋಡಿ, ಮೊದಲನೇ ಕೇಸಲ್ಲಿ ಅವಳು ನನ್ನನ್ನು ಬಿಟ್ಟು ಹೊಟ್ಟೋದ ಅಂಥೇಳಿ, ಎರಡನೇ ಅವಳು ಇದಳಲ್ಲ, ಅದು ಅವನ ಗಂಡ ಸತ್ತ ತಕ್ಷಣ ಅವಳು ಮಾಡಿದಂಥ ಮಹಾಪಾಪ ಕೆಲಸಕ್ಕೆ, ಅವಳು ಮಾಡಿದಂಥ ಮಾಟವಂತ ತಂತ್ರ, ಅವಳು ಮಾಡಿದಂಥ ಕುತಂತ್ರಕ್ಕೆ ಅವಳಿಗೇನಾಯ್ತು, ಅರ್ಧ ಶರೀರ ಪೂರ್ತಿ ಪ್ಯಾರಾಲಿಸಿಸ್ ಆಗೋಯ್ತು. ಯಾರು ಈ ಮಾಟ ಮಂತ್ರ ಮಾಡಿಸ್ತಾರೋ ಅವ್ರಿಗೆ ಅರ್ಧ ಶರೀರ ಪ್ಯಾರಾಲಿಸಿಸ್ ಆಗಿಬಿಡುತ್ತೆ. ಆಮೇಲೆ ಈ ಯಪ್ಪನ ಸಾಯಿಸ್ಬಿಟ್ಟು ಆ ಜಾಗಕ್ಕೆ ಹೋಗಿ ಕೂತ್ಕೊಂಡು ಇನ್ನೊಬ್ಬ ವ್ಯಕ್ತಿ, ಆ ವ್ಯಕ್ತಿನೂ ಕೂಡ ಅಷ್ಟೇ ಅರ್ಧ ಪ್ಯಾರಲೈಸ್ಡ್ ಆಗಿಬಿಡ್ತು. ಈ ಕೇಶಭಂಗಯುಕ್ತ ಪ್ರಯೋಗ ಮಾಡ್ತಾರಲ್ಲ, ಮಾಡಿಸ್ಬಿಟ್ಟು ಅವ್ರು ಮಜಾ ತೊಗೊಂಡ್ಬಿಡ್ತಾರೆ, ಏನೋ ಒಂದು ಸುಖ ತೊಗೊಳ್ತಾರೆ, ಆಮೇಲೆ ಅದು ಕರ್ಮ ಹೆಂಗೆ ಗೊತ್ತಾ, ಅರ್ಧ ಪ್ಯಾರಲೈಸ್ ಆಗಿಬಿಡುತ್ತೆ. ಅದರಿಂದ ಈ ಕಲಿಯುಗದಲ್ಲಿ ನಾವು ಒಳ್ಳೇದು ಮಾಡಬೇಕೇ ವಿನಃ ಕೆಟ್ಟದ್ದನ್ನು ಮಾಡಬಾರ್ದು. ನೋಡಿ, ಅವಳು ಆಸ್ತಿಗೋಸ್ಕರ ಗಂಡನ್ನ ಮನೆ ಬಿಟ್ಟು ಹೋಗೋಂಗೆ ಮಾಡಿ ಕೊನೆಗೆ ಅವಳದೆಲ್ಲ ಬಳಸ್ಕೊಂಡು ಸಾಯಿಸ್ಬಿಟ್ಲು. ಇವನೊಂದು ಪ್ರಮೋಷನ್ಗೋಸ್ಕರ 5 ವರ್ಷ ಮನೆ ಬಿಟ್ಟು ಹೋಗೋಂಗೆ ಮಾಡಿ ಅವನು ಸಾಯೋಂಗೆ ಮಾಡಿಬಿಟ್ಟ. ಅವನಿದ್ರೆ ತಾನೇ ಪ್ರಮೋಷನ್ ಬರೋಲ್ಲ ನನಗೆ, ಅವನಿಲ್ಲ ಅಂದರೆ ಪ್ರಮೋಷನನ್ನು ಸಿಗುತ್ತೆ ಅಂತ ಹೇಳಿ ಈ ಥರ ಎಲ್ಲ ಮಾಡಿದಾಗ ಕೊನೆಗೆ ಮಾಡಿಬಿಡ್ತಾರೆ, ದುಡ್ಡು ಖರ್ಚು ಮಾಡಿ ಸುಖಕ್ಕೋಸ್ಕರ, ಹೊಟ್ಟೆ ಕಿಚ್ಚಕ್ಕೋಸ್ಕರ. ಆದರೆ ಅರ್ಧ ಶರೀರನೇ ಪ್ಯಾರಾಲಿಸಿಸ್ ಆಗುತ್ತಲ್ಲ. ನೋಡಿ ಹೆಂಗಿದೆ, ಈ ಥರದ್ದು ಭಾಳಷ್ಟು ಜನಕ್ಕೆ ಅರ್ಧ ಪ್ಯಾರಾಲಿಸಿಸ್ ಆಗಿದೆ. ಈ ಥರ ಎಲ್ಲ ಮಾಡಿ ಮನೆ ಬಿಟ್ಟು ಹೋಗಲಿ, ಆಸ್ತಿಗೋಸ್ಕರ ಮನೆ ಬಿಟ್ಟು ಹೋಗಲಿ ಅಂತಾರೆ. ಮಕ್ಕಳಾಗಬಾರ್ದು, ಗಂಡ ಹೆಂಡತಿ ಸೇರಬಾರ್ದು, ಅವನಿದ್ರೆ ತಾನೇ ಮಕ್ಕಳಾಗೋದು, ಅವನೇ ಇಲ್ಲ ಅಂತ ಮಾಡಿಸ್ಬಿಟ್ರೆ ಅವನಿಗೆಲ್ಲಿ ಮಕ್ಕಳಾಗತ್ತೆ, ಹಾಗೆ ಹೀಗೆ ಅಂತೇಳಿ ಭಾಳಷ್ಟು ಪ್ರಯೋಗಗಳು ಮಾಡ್ತಾರೆ, ಮಾಡಿಸ್ಬಿಡ್ತಾರೆ. ಕೊನೆಗೆ ಅವರು ಅರ್ಧ ಶರೀರದ ಪ್ಯಾರಲೈಸ್ಡ್ ಆಗುತ್ತೆ. ಈ ಲಕ್ವ ಪಾರ್ಶ್ವವಾಯು ನರಳ್ತಾರೆ. ಹಾಗಿದ್ಮೇಲೆ ಈ ಥರ ಮನೆ ಬಿಟ್ಟು ಹೋಗುವಂಥ ಸಂದರ್ಭ ಬಂದಾಗ ಅಥವಾ ಹೊರಟೋಗಿದ್ರೆ, ಈಗಾಗಲೇ ಮನೆ ಬಿಟ್ಟು ಹೊರಟೋಗಿದ್ದಾರೆ ಗಂಡಸರು ಅಥವಾ ಹೆಂಗಸರು, ಅಥವಾ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಿರ್ತಾರೆ ಕೆಲವರು. ಆ ಥರ ಏನಾದ್ರು ಮನೇಲಿ ನಡೀತಿದ್ರೆ ಭೈರವ ತಂತ್ರಸಾರದಲ್ಲಿ ಒಂದು ವಿಶೇಷವಾದ ಒಂದು ಯಂತ್ರ ಪೂಜೆ ಇದೆ, ದೀಪಚಕ್ರ ಆರಾಧನೆ. ಆ ಭೈರವ ದೀಪಚಕ್ರ ಆರಾಧನೆ ಯಾರು ಮಾಡ್ತಾರೋ ಈ ದೋಷ ನಿವಾರಣೆ ಆಗುತ್ತೆ. ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ, ಮನೆ ಬಿಟ್ಟು ಹೋಗಿ ಸತ್ತೋಗಿ ಬರೋ ಅವಶ್ಯಕತೆಯೂ ಇಲ್ಲ, ಮನೆ ಬಿಟ್ಟು ಹೋಗೋದು ಹೆಣವಾಗಿ ಬರೋದು ಆ ಅವಶ್ಯಕತೆಯೂ ಇಲ್ಲ. ಅದರಿಂದ ಪ್ರತಿಯೊಬ್ಬರೂ ನಾನೀಗ ತೋರಿಸೋವಂಥ ಒಂದು ಒಕ್ಕಟ ಭೈರವ ದೀಪಚಕ್ರ ಆರಾಧನೆಯನ್ನು ಅಮಾವಾಸ್ಯೆ ದಿವಸ ತಿಂಗಳಿಗೊಂದ್ಸಲ ಅಥವಾ ವರ್ಷಕ್ಕೊಂದ್ಸಲ ಮಾಡಿದ್ದೇ ಆದರೆ ಈ ಥರ ಮನೆಯಲ್ಲಿ ದುರ್ಘಟನೆಗಳು ನಡೆಯೋದಿಲ್ಲ. ಮನೆ ಯಜಮಾನರು ಅಥವಾ ಯಜಮಾನಿ ಮಕ್ಕಳು ಯಾರು ಮನೆ ಬಿಟ್ಟು ಹೋಗೋಂಗಿಲ್ಲ. ಆ ಥರದೊಂದು ವಿಶೇಷವಾದ ಚಕ್ರ ಭೈರವ ತಂತ್ರಸಾರದಲ್ಲಿ ಹೇಳಿದ್ದಾರೆ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ.
ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಮಾಟ ಮಂತ್ರ ತಂತ್ರದ ಪ್ರಯೋಗ ಮಾಡಿದವರಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ತದನಂತರ ಅವರು ಯಾವ ರೀತಿ ಸಂಕಷ್ಟನ ಅನುಭವಿಸ್ತಾರೆ ಅನ್ನೋದನ್ನ. ಆಲ್ರೆಡಿ ಇವಾಗ ಕೂದಲನ್ನ ತಗೊಂಡು ಈ ರೀತಿಯಾದಂಥ ಮಾಟ ಮಂತ್ರ ತಂತ್ರದ ಪ್ರಯೋಗ ಆಗಿ ಅವ್ರ ಸಂಕಷ್ಟಕ್ಕೀಡಾಗಿರುವಂಥವ್ರು ಯಾವ ರೀತಿಯಾದಂಥ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ? ನೋಡಿ, ಈ ಭೈರವ ತಂತ್ರಸಾರದಲ್ಲಿ ಕೇಶಯುಕ್ತ ಬುದ್ಧಿಭಂಗ ಪ್ರಯೋಗ ಏನಾದ್ರು ಮಾಡಿದೆ, ನಮ್ಮ ಕೂದಲನ್ನು ತೊಗೊಂಡೋಗ್ಬಿಟ್ಟು ಮನೆ ಬಿಟ್ಟು ಹೋಗೋಂಗೆ ಮಾಡಿಬಿಟ್ಟಿದ್ರೆ ಒಂದು. ಎರಡನೇದು, ಅಕಸ್ಮಾತ್ ಜೀವಂತವಾಗಿ ಬಂದರೆ ಸರಿ, ಹೆಣವಾಗಿ ಮನೆಗೆ ಬಂದುಬಿಟ್ರೆ ಭಾಳ ಕಷ್ಟ ಆಗುತ್ತೆ ಪಾಪ. ಹೆಂಡತಿ ಮಕ್ಕಳು ಅಥವಾ ಗಂಡ ಯಾರು ನಂಬ್ಕೊಂಡಿರ್ತಾರೆ ಅವ್ರನ್ನೆಲ್ಲ. ಆ ಥರದ ಸಂದರ್ಭ ಬಂದಾಗ ಅದಕ್ಕೇನು ಮಾಡಬೇಕು ಅನ್ನೋದಾದರೆ, ಈ ಭೈರವ ತಂತ್ರಸಾರದಲ್ಲಿ ವಟುಕ ಭೈರವ ಅಂತ ಒಂದು ಭೈರವ, ಆಕರ್ಷಣ ಭೈರವ, ನಾಟ್ಯ ಭೈರವ, ಆನಂದ ಭೈರವ, ವಟುಕ ಭೈರವ, ಕಾಳ ಭೈರವ, ರುದ್ರ ಭೈರವ ಅಂತೇಳಿ ಬೇಕಾದಷ್ಟು ಭೈರವರಿದ್ದಾರೆ. ಅದರಲ್ಲಿ ಈ ವಟುಕ ಭೈರವ ಅನ್ನೋದು ಒಂದು ವಿಶೇಷವಾದ ಭೈರವ. ಆ ಭೈರವನ್ನು ನಾವು ಅಮಾವಾಸ್ಯೆ ದಿವಸ ಇದನ್ನು ಪೂಜೆ ಮಾಡಿದ್ರೆ ಯಾರೂ ಮನೆಯಲ್ಲಿ ಕೂಡ ಮನೆ ಬಿಟ್ಟು ಹೋಗೋಂಗಿಲ್ಲ. ಅಂದರೆ ಈ ಥರ ವಲಸೆ ಹೋಗಿ ವರ್ಷಗಟ್ಟಲೆ ಮನೆ ಬಿಟ್ಟು ಹೋಗೋದು, ಆಮೇಲೆ ಹೆಣವಾಗಿ ಬರೋದು, ಸತ್ತು ಹೆಣ ಥರ ಸಿಗೋದು ಬರೋದಿಲ್ಲ ಅಂಥೇಳಿ ಅಂಥ ಮಾಟ ಮಂತ್ರ ಪ್ರಯೋಗ ಆಗಿದ್ದರೆ, ಮನೆ ಬಿಟ್ಟು ಹೋಗಿ ಸತ್ತು ಹೆಣ ಥರ ಬರೋದು ಏನಾರು ಆಗಿದ್ದರೆ, ನಾನು ಹೇಳುವಂತೆ ಈ ವಟುಕ ಭೈರವ ದೀಪಚಕ್ರ ಆರಾಧನಾ ಅಂತ ಹೇಳ್ತಾರೆ. ಒಂದು ಚಕ್ರ ಬರೀಬೇಕು. ಏನು ನೋಡಿ, ನಾನೀಗ ಸ್ಕ್ರೀನ್ ಮೇಲೆ ಒಂದು ಚಕ್ರ ತೋರಿಸ್ತಾ ಇದ್ದೀನಿ. ಒಂದು ಆಯತಾಕಾರದಲ್ಲಿ ಒಂದು ರಂಗೋಲಿ ಬರಿಬೇಕು. ಇದನ್ನು ಒಂದು ಟೇಬಲ್ ಮೇಲಾದರೂ ಬರಿಬೋದು, ನೆಲದ ಮೇಲಾದರೂ ಬರಿಬೋದು, ಅಥವಾ ಒಂದು ಮಣೆ ಇಟ್ಬಿಟ್ಟು ಮಣೆ ಮೇಲೆ ರಂಗೋಲಿ ರೂಪದಲ್ಲಿ ಬರಿಬೋದು. ಒಂದು ರಂಗೋಲಿ ಅಥವಾ ಚಾಕ್ ಪೀಸ್, ಸೀಮೆ ಸುಣ್ಣದ ಬಳಪ ಇದೆಯಲ್ಲ, ಅದರಲ್ಲೂ ಬೇಕಾದ್ರೆ ಬರಿಬೋದು. ಕಂಪ್ಲೀಟಾಗಿ ಒಂದು ರೆಕ್ಟ್ಯಾಂಗಲಲ್ಲಿ ಒಂದು ರಂಗೋಲಿ ಹಾಕಬೇಕು. ಅಲ್ಲಿ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ನೀವು ಎಲ್ಲಿ ಕೂತ್ಕೊಂಡು ಬರೀತಿದ್ರೋ ಈ ರಂಗೋಲೆ, ಈ ಚಕ್ರವನ್ನು, ಅದಕ್ಕೆ ಪೂರ್ವ ಯಾವುದು, ಪಶ್ಚಿಮ ಯಾವುದು, ದಕ್ಷಿಣ ಯಾವುದು, ಉತ್ತರ ಯಾವುದು ನೋಡ್ಕೋಬೇಕು. ಕರೆಕ್ಟಾಗಿ ಆ ರೀತಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ನಾನೇನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನೋ ಅದೇ ಥರ ನೀವು ಬರೀಬೇಕು. ಬರೆದ್ಬಿಟ್ಟು ಪೂರ್ವ ಮತ್ತು ಈ ಉತ್ತರದಲ್ಲಿ ಕಾರ್ನರ್ ಇದೆಯಲ್ಲ, ಅದಕ್ಕೆ ಈಶಾನ್ಯ ಅಂತ ಕರೀತಾರೆ. ಆ ಈಶಾನ್ಯ ದಿಕ್ಕಿನಲ್ಲಿ ಒಂದು ವೃತ್ತ ಬರೀಬೇಕು. ಈಶಾನ್ಯ ದಿಕ್ಕಿಗೆ ಈ ಆಯತಾಕಾರಕ್ಕೆ ಟಚ್ ಆಗೋ ಥರ ಆ ಕಾರ್ನರ್ ಎಡ್ಜ್ಗೆ ಒಂದು ಸರ್ಕಲ್ ಬರೆದುಬಿಟ್ಟು ಆ ಸರ್ಕಲಲ್ಲಿ ನೀಟಾಗಿ ಒಂದು ದೀಪ ಇಡಬೇಕು. ಆ ದೀಪ ಇಟ್ಟಾಗ ಅದಕ್ಕೆ ವಕುಟ ಭೈರವ ಅಂತ ಹೆಸರಿಡಬೇಕು. ಆ ಸರ್ಕಲ್ ಒಳಗೆ ಒಂದು ದೀಪ ಇಡಬೇಕು. ದೀಪ ಇಡಬೇಕಾದ್ರೆ ಹಸುವಿನ ಸಗಣಿ ತರಬೇಕು. ಆ ಹಸುವಿನ ಸಗಣಿ ಮೇಲೆ ಚಪ್ಪಟೆಯಾಗಿ ತಟ್ಬಿಟ್ಟು ಅದು ಸಣ್ಣ ಮಣ್ಣಿನ ಹಣತೆ, ಆ ಮಣ್ಣಿನ ಹಣತೆಗೆ ದೀಪ ಇಟ್ಟು ಅದಕ್ಕೆ ತುಪ್ಪ ಬಡಿಸ್ಬೇಕು. ತುಪ್ಪದ ದೀಪ ಹಚ್ಚಬೇಕು. ಅದಕ್ಕೆ ಹಚ್ಬಿಟ್ಟು ನೀವು ಯಥಾಶಕ್ತಿ ಹೆಂಗೆ ಬೇಕೋ ಹಂಗೆ ಪೂಜೆ ಮಾಡಿ. ಅರ್ಶಿನ, ಕುಂಕುಮ, ಅಕ್ಷತೆ, ಗಂಧ, ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಾನು ಹೇಳೋ ಮಂತ್ರದಲ್ಲಿ ಆ ಸರ್ಕಲ್ಗೆ, ಆ ದೀಪ ಇಟ್ಟಿದ್ದೇವಲ್ಲ ಆ ಸರ್ಕಲ್ಗೆ, ಅಂದರೆ ಈಶಾನ್ಯ ದಿಕ್ಕಿನಲ್ಲಿರುವಂಥ ದೀಪಕ್ಕೆ ಏನು ಮಾಡಬೇಕು, ಅರ್ಚನೆ ಮಾಡಬೇಕು 108 ಸಲ. ಏನು ಮಂತ್ರ? ಓಂ ಐಂ ಹ್ರೀಂ ಶ್ರೀಂ ಪ್ರತ್ಯಂಗಿರ ವಂ ವಟುಕ ಭೈರವನಾಥಾಯ ನಮಃ. ಓಂ ಹೈಂ ಹ್ರೀಂ ಶ್ರೀಂ ಪ್ರತ್ಯಂಗಿರ ವಂ ವಟುಕ ಭೈರವನಾಥಾಯ ನಮಃ. ಓಂ ಹೈಂ ಹ್ರೀಂ ಶ್ರೀಂ ಪ್ರತ್ಯಂಗಿರ ವಂ. ವಂ ಅಂದರೆ ಬೀಜಮಂತ್ರ. ವಟುಕ ಭೈರವನಾಥಾಯ ನಮಃ ಅನ್ನೋ ಮಂತ್ರ ಹೇಳಿ 108 ಸಲ ಆ ದೀಪಕ್ಕೆ ಯಾವ ಹೂವಿನಾலும் ಅರ್ಚನೆ ಮಾಡಿಬಿಟ್ಟು ಆಮೇಲೆ ಪಾಯಸ ನೈವೇದ್ಯ ಮಾಡಬೇಕು. ಈ ಪಾಯಸ ನೈವೇದ್ಯ ಮಾಡುವ ಯಾವುದಕ್ಕೆ? ಆ ದೀಪಕ್ಕೆ. ಆ ದೀಪನೇ ಒಕ್ಕಟ ಭೈರವ. ಆ ಒಕ್ಕಟ ಭೈರವನಿಗೆ ಪಾಯಸ ನೈವೇದ್ಯ ಮಾಡಿ ಮತ್ತು ಧೂಪ ದೀಪ ಆರತಿಗಳನ್ನು ಬೆಳಗಿ ಆ ಚಕ್ರಕ್ಕೆ ಸುತ್ತಲೂ 108 ಸುತ್ತು ಪ್ರದಕ್ಷಿಣೆ ಹಾಕಬೇಕು. ಓಂ ಹೈಂ ಹ್ರೀಂ ಶ್ರೀಂ ಪ್ರತ್ಯಂಗಿರ ವಂ ವಟುಕ ಭೈರವನಾಥಾಯ ನಮಃ. ಓಂ ಹೈಂ ಹ್ರೀಂ ಶ್ರೀಂ ಪ್ರತ್ಯಂಗಿರ ವಂ ವಟುಕ ಭೈರವನಾಥಾಯ ನಮಃ ಅನ್ನೋ ಮಂತ್ರ ಹೇಳಿಕೊಂಡು ಪ್ರದಕ್ಷಿಣೆ ಮಾಡಿದ್ರೆ ನಮ್ಮನವ್ರು ಯಾವ ವ್ಯಕ್ತಿ ಕೂಡ ಮನೆ ಬಿಟ್ಟು ಹೊರಗೆ ಹೋಗಲ್ಲ, ಹೋಗೋದು ವಾಪಸ್ ಬಂದುಬಿಡ್ತಾರೆ, ಯಾರು ಹೆಣವಾಗಿ ವಾಪಸ್ ಬರಲ್ಲ. ಆ ಥರ ಪ್ರಯೋಗ ಏನಾದರೂ ನಡೆದಿದ್ದರೆ ಮಾಡಿಸ್ತವ್ರಿಗೆ ಅರ್ಧ ಶರೀರ ಪ್ಯಾರಾಲಿಸಿಸ್ ಆಗುತ್ತೆ. ಅಕಸ್ಮಾತ್ ಈಗಲೂ ಕಾಲ ಮಿಂಚಿಲ್ಲ, ಯಾರು ಮನೆ ಬಿಟ್ಟು ಹೊರಗಡೆ ಹೋಗಿದ್ದರೆ ಈ ವಟುಕ ಭೈರವ ಪ್ರತ್ಯಂಗಿರಾದೇವಿ ಹೇಳಿಕೊಂಡು ಮಾಡುವಂಥ ಒಂದು ದೀಪಚಕ್ರ ಆರಾಧನೆಯನ್ನು ಮಾಡಿದ್ದೇ ಆದರೆ ಮನೆ ಬಿಟ್ಟು ಹೋದಂಥ ಗಂಡಸಾಗಲಿ ಹೆಂಗಸಾಗಲಿ ಎಷ್ಟೇ ವರ್ಷ ಆಗಿದ್ರು ಕೂಡ ಜೀವಂತ ವಾಪಸ್ ಮನೆಗೆ ಬರ್ತಾರೆ. ಮತ್ತು ಈ ಥರದ್ದು ಏನಾದ್ರು ಇನ್ಮೇಲೆ ನಡೆಯೋದೇನಾದ್ರು ಇತ್ತು ಅಂದರೆ ಅದನ್ನು ತಪ್ಪಿಸೋಕ್ಕೆ ಇದೊಂದು ವಕುಟ ಭೈರವ ದೀಪಚಕ್ರ ಆರಾಧನೆ. ಇದು ಕೌಶಿಕಿ ಪ್ರತ್ಯಂಗಿರ ತಂತ್ರಸಾದಲ್ಲಿ ಇದನ್ನು ಹೇಳ್ತಾರೆ.
ಸರಿ ಗುರುಜಿ, ಇನ್ನು ಬಳ್ಳಾರಿಯ ಹೊಸಪೇಟೆಯಲ್ಲಿ ನೀವು ಉಚಿತ ವಸತಿ ಶಿಕ್ಷಣ ಶಾಲೆ ಅಂತ ಅಂದರೆ ಅನ್ನಪೂರ್ಣೇಶ್ವರಿ ಪ್ರೌಢ ಶಿಕ್ಷಣ ಶಾಲೆಯನ್ನು ಆರಂಭ ಮಾಡ್ತಾ ಇದ್ದೀರಿ. ಇಲ್ಲಿ ಬಾಲಕರು ಮಾತ್ರ ವಿದ್ಯಾಭ್ಯಾಸವನ್ನು ಪಡಿಬಹುದು ಅಂತ ಹೇಳಿದ್ರಿ. ಯಾವೆಲ್ಲ ವರ್ಗದ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಪಡಿಬಹುದಾಗಿದೆ, ಏನೆಲ್ಲ ಸಬ್ಜೆಕ್ಟ್ಗಳನ್ನು ಅವರು ಕಲಿಬಹುದಾಗಿದೆ? ನೋಡಿ, ಬಳ್ಳಾರಿ ಮತ್ತು ಹಂಪೆ ಮಧ್ಯದಲ್ಲಿ ಹೊಸಕೋಟೆ ಅಂತಿದೆ. ಅಲ್ಲಿ ಹೊಸಕೋಟೆಯಲ್ಲಿ ನಾವು 8, 9, 10ನೇ ತಾರೀಕು 8, 9, 10ನೇ ತರಗತಿಗಳಿಗೆ ಫ್ರೀಯಾಗಿ ನಾವು ಕ್ಲಾಸ್ ಮಾಡ್ತಾ ಇದ್ದೀವಿ. 8ನೇ ಕ್ಲಾಸು, 9ನೇ ಕ್ಲಾಸ್, 10ನೇ ಕ್ಲಾಸು ಮಕ್ಕಳಿಗೆ, ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ನಾವು ಉಚಿತವಾಗಿ ಸ್ಕೂಲ್ ನಡೆಸ್ತಾ ಇದ್ದೀವಿ. ಅಲ್ಲಿ ಎಲ್ಲ ಮಕ್ಕಳಿಗೂ ಫ್ರೀಯಾಗಿ ಹಾಸ್ಟೆಲ್ ಇದೆ, ಫ್ರೀಯಾಗಿ ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಪುಸ್ತಕ ಕೊಡ್ತೀವಿ. ಮತ್ತು ಸುತ್ತಮುತ್ತ ಹಳ್ಳಿಯಿಂದ ಏನಾದ್ರು ಬರೋದು, ಹೊಸಪೇಟೆ ಹತ್ರ ಯಾರು ಮಕ್ಕಳು ಸುತ್ತಮುತ್ತ ಹಳ್ಳಿಯಿಂದ ಬರೋ ಮಕ್ಕಳಿಗೆ ಫ್ರೀಯಾಗಿ ಬಸ್ ಪಾಸು ಕೂಡ ನಾವು ಕೊಡ್ತೀವಿ. ಅಂದರೆ ಇದಕ್ಕೆ ಯಾವುದೇ ರೀತಿ ಡೊನೇಷನ್ ಇಲ್ಲ, ಫೀಸ್ ತೊಗೊಳ್ಳಲ್ಲ. ಉಚಿತವಾಗಿ ಹೈಸ್ಕೂಲನ್ನು ನಾವು 8, 9, 10ನೇ ಕ್ಲಾಸ್ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀವಿ. ಇದು ಬಹಳ ವಿಶೇಷವಾದಂಥದ್ದು. ಜೊತೆಗೆ ನಾವು ಆ ಮಕ್ಕಳಿಗೆ 8ನೇ ಕ್ಲಾಸಿಂದಲೇ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸ್, ಇಂಜಿನಿಯರಿಂಗ್ ಕೋರ್ಸಸ್ ಕೂಡ, ಟೆಕ್ನಿಕಲ್ ಕೋರ್ಸ್ ಕೂಡ ಟೀಚ್ ಮಾಡ್ತಾ ಇದ್ದೀವಿ. ಮತ್ತು ವೇದ, ಯೋಗ, ಮಂತ್ರ, ಧ್ಯಾನ, ಹೀಗೆ ಆಧ್ಯಾತ್ಮಿಕ ಒಂದು ವಿಶೇಷವಾದಂಥ ಒಂದು ವಿದ್ಯೆಯನ್ನು ಕೂಡ ಕಲಿಸ್ತಾ ಇದ್ದೀವಿ. ಆಸಕ್ತಿ ಇರುವಂಥ ಬಡ ಮಕ್ಕಳು, ಅಪ್ಪ ಅಮ್ಮ ಇಲ್ಲ ಅಂತವರು, ಅಪ್ಪ ಇದ್ದಾರೆ ಅಮ್ಮ ಇಲ್ಲ, ಅಮ್ಮ ಇದ್ದಾರೆ ಅಪ್ಪ ಇಲ್ಲ, ಇಂಥ ಬಡ ಮಕ್ಕಳಿಗೆ, ಮತ್ತು ದಿನಗೂಲಿ ಕೆಲಸ ಮಾಡೋಂಥವ್ರು ಯಾರಾದ್ರು ಇದ್ದರೆ ಆ ಥರ ಮಕ್ಕಳು ನಮ್ಮ ಶಾಲೆಗೆ ಅಡ್ಮಿಷನ್ ಆಗ್ಬೋದು. ಉಚಿತವಾಗಿ ನಾವು ಅವ್ರಿಗೆ ಅಡ್ಮಿಷನ್ ಕೊಡ್ತೀವಿ. ಮತ್ತು BSc B.Ed ಮಾಡಿರೋಂಥವ್ರು ಟೀಚ್ ಮಾಡೋಕ್ಕೆ ಏನಾದ್ರು ಇಷ್ಟ ಇತ್ತು ಅಂದರೆ ನಾವು ಅವ್ರಿಗೂ ಕೂಡ ಸ್ಯಾಲ್ರಿ ಕೊಡ್ತೀವಿ. ಟೀಚರ್ಸ್ಗಳಿಗೆ ಫಿಸಿಕ್ಸ್, ಹಿಸ್ಟ್ರಿ, ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸು ಮತ್ತು ಸೈನ್ಸ್ ಸಬ್ಜೆಕ್ಟ್ ಟೀಚ್ ಮಾಡೋಂಥ ಕೆಲವು ಯಂಗ್ಸ್ಟರ್ಸ್ ಯಾರಿದ್ರೆ, ಅನುಭವ ಇರುವಂಥ ಟೀಚರ್ಸು ಸಿಕ್ಕಿದ್ರೆ ಈ ಒಂದು ಶಾಲೆಗೆ ಟೀಚಿಂಗು ಕೂಡ ನಾವು ಅವ್ರನ್ನ ಕೆಲಸಕ್ಕೆ ತೊಗೊಳ್ತೀವಿ. ಸ್ಯಾಲ್ರಿ ಕೊಟ್ಟು ಅವ್ರಿಗೂ ಇರೋ ಕೂಡ ಒಂದು ವ್ಯವಸ್ಥೆ ಮಾಡಿ, ಊಟ ತಿಂಡಿ ವಸತಿ ಕೂಡ ನಾವು ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಇದು ಭಾಳ ಒಂದು ವಿಶೇಷವಾದಂಥ ಒಂದು ಜ್ಞಾನಾರ್ಚನೆ ಮಾಡೋದು ಒಂದು ಸೇವೆ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಬುದ್ಧಿ ಭ್ರಮಣೆ ಆಗೋ ರೀತಿ ಮಾಟ ಮಂತ್ರ ತಂತ್ರದ ಪ್ರಯೋಗ ಮಾಡಿದವರಿಗೆ ಕರ್ಮಫಲದ ಅನುಸಾರವಾಗಿ ಏನೆಲ್ಲ ಸಂಕಷ್ಟಗಳು ಎದುರಾಗುತ್ತೆ, ಹಾಗೆ ಬುದ್ಧಿ ಭ್ರಮಣೆ ಆದಂಥವರು ಯಾವ ರೀತಿಯಾದಂಥ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರೂಜಿಯವರು ಹೇಳಿದ ಹಾಗೆ ಬಳ್ಳಾರಿಯ ಹೊಸಪೇಟೆಯಲ್ಲಿ ಉಚಿತ ವಸತಿ ಶಿಕ್ಷಣ ಶಾಲೆ ಆರಂಭ ಆಗ್ತಾ ಇದೆ. ಜೂನ್ 1ರಿಂದ ಕಾರ್ಯಾರಂಭ ಆಗುತ್ತೆ. ಅನ್ನಪೂರ್ಣೇಶ್ವರಿ ಪ್ರೌಢಶಾಲೆಯಲ್ಲಿ ಬಾಲಕರಿಗೆ ಮಾತ್ರ ವಿದ್ಯಾಭ್ಯಾಸದ ಅವಕಾಶ ಇರುವಂಥದ್ದು. ಮಕ್ಕಳು ಇಲ್ಲಿ ಈ ಶಾಲೆಯಲ್ಲಿ ಜಾಯ್ನ್ ಆಗ್ಬೋದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.